ಎಲ್ಲರೂ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರಬೇಕು. ಶಾಲಾ ಶಿಕ್ಷಕರಿಗೆ ಒಂದು ವಿನಂತಿ ಅಂತಂದ್ರೆ ತಮ್ಮ ಶಾಲೆಯ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಒಂದು ಕಲಾಕೃತಿಯನ್ನು ಅವರು ತೋರಿಸಬೇಕು. ಮಕ್ಕಳಲ್ಲಿ ಒಂದು ಕಲಾತ್ಮಕತೆ, ವೈಚಾರಿಕತೆ, ವಿಚಾರ ಮಾಡ್ತಕ್ಕಂಥ ಒಂದು ಹೊಸ ವಿಧಾನ ಅವರಲ್ಲಿ ಬೆಳೆಸಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ದಾಮೋದರ್ ವಾಸುದೇವ್ ಪತ್ತಾರವರ ಮನೆಯಲ್ಲಿ ರಾಮ ಮಂದಿರದ ಅಲಂಕಾರ ಮಾಡುವುದರ ಮೂಲಕ ಆಚರಿಸಲಾಯಿತು. ನಮ್ಮ ಸಹೋದರರಾದಂತಹ ದಾನೇಶ್ ಪತ್ತಾರ್ ಅವರ ಮನೆಯಲ್ಲಿ ಬಂದಿದ್ದೇವೆ. ತಮ್ಮ ಕ್ರಿಯಾತ್ಮಕತೆ ಮೂಲಕ ಪ್ರತಿ ವರ್ಷ ವಿಶೇಷವಾದಂತಹ ಒಂದು ಕಲಾಕೃತಿಯನ್ನ ಗಣೇಶ ಚತುರ್ಥಿ ಎಂದು ಅವರು ಮಾಡ್ತಾ ಬಂದಿದ್ದಾರೆ. ಹೋದ ಸಲ ಚಂದ್ರಯಾನ ಮಾಡಿದ್ರು, ಈ ಸಲ ರಾಮ ಮಂದಿರದ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಅತ್ಯಂತ ಅದ್ಭುತವಾದಂತಹ ಒಂದು ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ. ಬಂಧುಗಳೇ, ಈಗ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಸಾರ್ವಜನಿಕ ಗಣಪತಿ ಅಂತಂದ್ರೆ ಯಾವುದೋ ಒಂದು ತರನಾದಂತಹ ಒಂದು ಕ್ರಿಯಾತ್ಮಕತೆಯಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕ್ರಿಯಾತ್ಮಕತೆ ಬಹಳಷ್ಟು ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಕೇವಲ ಗಣೇಶ ಮೂರ್ತಿಯನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಸಹೋದರರಾದಂತಹ ದಾನೇಶ್ ಪತ್ತಾರ್ ಅವರು ಅವರ ತಂದೆಯವರ ಒಂದು ಪ್ರಭಾವದಿಂದ, ಅವರ ತಂದೆಯವರ ಒಂದು ಮಾರ್ಗದರ್ಶನದ ಮುಖಾಂತರ ಕಳೆದ ಹಲವಾರು ವರ್ಷಗಳಿಂದ, ಅವರ ತಂದೆಯವರ ಕಾಲದಿಂದಲೂ ಸಹಿತ ಅತ್ಯಂತ ಕ್ರಿಯಾತ್ಮಕತೆಯಿಂದ, ಅತ್ಯಂತ ವಿಶಿಷ್ಟತೆಯಿಂದ ಆ ಒಂದು ವರ್ಷದಲ್ಲಿ ನಡೆದಿರತಕ್ಕಂತಹ ಘಟನಾವಳಿಗಳನ್ನು ಆಧರಿಸಿ ವಿಶೇಷವಾದಂತಹ ಒಂದು ಸಂರಚನೆಯನ್ನ ಆಧರಿಸಿ ಗಣಪತಿಯ ಅಲಂಕಾರವನ್ನ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಗಣಪತಿ ಅಂತಂದ್ರೆ ಒಂದು ವಿಶೇಷವಾದಂತಹ ಒಂದು ಹಬ್ಬ, ಅದನ್ನ ಈ ರೀತಿಯಾಗಿ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಆಚರಣೆ ಮಾಡ್ತಿರುವಂತದ್ದಕ್ಕೆ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು ಮತ್ತು ನಾವು ಅವರಿಗೆ ಆಭಾರಿಯಾಗಿ ಇದ್ದೇವೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಒಂದೆರಡು ಮಾತು ಐದು ದಿವಸಕ್ಕೆ ಐತಲ್ಲ ನಿಮ್ದು ನೀವು ಗಣಪ ಗೋಳು